ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ. ಇದು ಹುದ್ದೆಗಳ ಒಟ್ಟು ಹುದ್ದೆ ಬಂದು 700 ಹುದ್ದೆಗಳಾಗಿರುತ್ತೆ. ಇದು KFD ನೇಮಕಾತಿ ಆಗಿರುತ್ತೆ. ಓಕೆನಾ? ಈ ಹುದ್ದೆಗೆ ಸಂಬಂಧಪಟ್ಟ ವಿವರ ನೋಡೋದಾದರೆ, ಇದು ನಾನು ಡೈರೆಕ್ಟ್ ವೆಬ್ಸೈಟಿಂದನೇ ನಿಮಗೆ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನಷ್ಟು ಇದೇ ತರಹದ ನೋಟಿಫಿಕೇಶನ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರಣ್ಯ ರಕ್ಷಕ ಬೀಟ್ ಫಾರೆಸ್ಟ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಈ ಹುದ್ದೆ ಬಂದು ವಿದ್ಯಾರ್ಹತೆ ನೋಡೋದಾದರೆ 12ನೇ ತರಗತಿ ಪಾಸ್ ಆಗಿರಬೇಕು. ಯಾವುದೇ PUCಯಲ್ಲಿ 12 HBA HPS ಯಾವುದಾದ್ರು ಪಾಸ್ ಆಗಿರ್ಬೋದು. ಓಕೆನಾ? ವಯಸ್ಸಿನ ಮಿತಿ ನೋಡೋದಾದರೆ 18 ವರ್ಷದಿಂದ 27ವರೆಗೂ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ. SC ST OBC ಅವರಿಗೆ ಸಡಿಲಿಕೆನೂ ಇರುತ್ತೆ. ಸಂಬಳ ನೋಡೋದಾದರೆ 23,500ರಿಂದ 47,600 ತನಕ ವೇತನ ಸಿಗುತ್ತೆ. ಖಾಲಿ ಇರುವ ಹುದ್ದೆಗಳು 700 ಪೋಸ್ಟ್ಗಳಾಗಿರುತ್ತೆ. ಇದು 2026 ನೋಟಿಫಿಕೇಶನ್ ಆಗಿರೋದು. ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗಿರೋದು, ಜೂನ್ 29ರಂದು. ಓಕೆನಾ? ಮತ್ತು ಗುಂಪು ನೋಡೋದಾದರೆ ಇದು ಗ್ರೂಪ್ ಸಿಗೆ ಬರುತ್ತೆ. ಓಕೆನಾ? ಅಪ್ಲಿಕೇಶನ್ ಶುಲ್ಕ ನೋಡೋದಾದರೆ ಜನರಲ್ 120 ರೂಪಾಯಿ ಇರುತ್ತೆ. SC ST ಮತ್ತು ಮಾಜಿ ಸೈನಿಕರಿಗೆ 45 ರೂಪಾಯಿ ಇರುತ್ತೆ. ಓಕೆನಾ? ಅರ್ಜಿ ಸಲ್ಲಿಸುವ ಲಿಂಕ್ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಇದು. ಹೋದರೆ ನೀವು ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ, ಫಾರಮ್ಮು. ಅದೇ ಥರದ ಅರ್ಜಿ ಸಲ್ಲಿಸುವ ಬೇಕಾಗುವ ಇನ್ನಷ್ಟು ಮತ್ತೊಂದು ವಿವರ ನೋಡೋಣ. ನೋಡಿ, ವಿದ್ಯಾಭ್ಯಾಸ ಇಲ್ಲಿ ಕೊಟ್ಟಿದೆ. 12ನೇ ತರಗತಿ ಪಾಸ್ ಆಗಿರಬೇಕು. ಅರಣ್ಯ ರಕ್ಷಕ ಬಂದು 12ನೇ ತರಗತಿ ಪಾಸ್ ಆಗಿರಬೇಕು. ಅರಣ್ಯ ವೀಕ್ಷಕ ಬಂದು 10ನೇ ತರಗತಿ ಪಾಸ್ ಆಗಿರಬೇಕು. ಓಕೆನಾ? ಕನಿಷ್ಠ ವಯಸ್ಸು 18 ವರ್ಷ. ಗರಿಷ್ಠ ಬಂದು 27 ವರ್ಷ ಇರಬೇಕು. ಓಕೆನಾ? ಅರಣ್ಯ ವೀಕ್ಷಕ ಬಂದು 35 ವರ್ಷ ಆಗಿರುತ್ತೆ. SC STಗಳಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಇದರಲ್ಲೂ ಅಷ್ಟೇ SC STಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಓಕೆನಾ? ಮತ್ತು OBC 2A 2B 3A 3B ಅವರಿಗೆ 3 ವರ್ಷ ಸಡಿಲಿಕೆ ಇರುತ್ತೆ. ಅರಣ್ಯ ವೀಕ್ಷಕದಲ್ಲಿ 3 ವರ್ಷ ಸಡಿಲಿಕೆ ಇರುತ್ತೆ. ಮತ್ತು ರಾಷ್ಟ್ರೀಯತೆ ನೋಡೋದಾದರೆ ಭಾರತೀಯ ನಾಗರಿಕ ಆಗಿರಬೇಕು. ಇವರು ಭಾರತೀಯ ನಾಗರಿಕ ಆಗಿರಬೇಕು. ಅನುಭವ ಇಲ್ಲೇನು ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ. ಓಕೆನಾ? ಫ್ರೆಷರ್ಸ್ ಅಪ್ಲೈ ಮಾಡ್ಕೊಬೋದು. ಭಾಷೆ ನೋಡೋದಾದರೆ ಕನ್ನಡ ಜ್ಞಾನದ ಬಗ್ಗೆ ಪ್ರಯೋಜನ ಇರಬೇಕು. ಕನ್ನಡ ಜ್ಞಾನ ಇದ್ದರೆ ಪ್ರಯೋಜನ. ಕನ್ನಡದ ಬಗ್ಗೆ ಬರೆಯಲು ಮಾತನಾಡಲು ಬರಬೇಕು. ಓಕೆನಾ ಫ್ರೆಂಡ್ಸ್? ಮತ್ತು ದೈಹಿಕ ಶಿಕ್ಷಣ ಸಹಿಷ್ಣುತೆ ಪರೀಕ್ಷೆ ನೋಡೋದಾದರೆ, ಮತ್ತು ಫಸ್ಟ್ ಇದಕ್ಕೆ ಪರೀಕ್ಷೆ ಇರುತ್ತೆ. ಪರೀಕ್ಷೆ ನೋಡೋದಾದರೆ 100 ಅಂಕಗಳಿರುತ್ತೆ. 120 ನಿಮಿಷ ಇರುತ್ತೆ. 100 ಕ್ವಶನ್ಸ್. ಓಕೆನಾ? 100 ಪ್ರಶ್ನೆಗಳು. ವಿಷಯಗಳು ನೋಡೋದಾದರೆ ಗಣಿತ, ಸಾಮಾನ್ಯ ವಿಜ್ಞಾನ, ಕನ್ನಡ ಭಾಷೆ, ತಾರ್ಕಿಕತೆ ಮತ್ತು ಪ್ರಚಲಿತ ವಿದ್ಯಮಾನಗಳು. ಪ್ರತಿ ವರ್ಗಕ್ಕೆ ಕನಿಷ್ಠ ಅರ್ಹ ಅಂಕಗಳನ್ನು ವಹಿಸುತ್ತದೆ. ಕನ್ನಡ, ಸಾಮಾನ್ಯ ಜ್ಞಾನ, ತಾರ್ಕಿಕತೆ ಮತ್ತು ಪ್ರಚಲಿತ ವಿದ್ಯಮಾನಗಳ ಪ್ರತಿ ವರ್ಗಕ್ಕೆ ಕೊಟ್ಟಿದ್ದಾರೆ. ಇದು ಎಕ್ಸಾಮ್ ಸಿಲೆಬಸ್ ಆಗಿರುತ್ತೆ. ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆ PT ನೋಡೋದಾದರೆ ಓಟ ಪರೀಕ್ಷೆ. ಪುರುಷರಿಗೆ 7 ನಿಮಿಷದಲ್ಲಿ 1600 ಮೀಟರ್, ಮಹಿಳೆಯರಿಗೆ 6 ನಿಮಿಷದಲ್ಲಿ 1000 ಮೀಟರ್ ಸಹಿಷ್ಣುತೆ ಇರುತ್ತೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳಲಾಗುವುದು. ಯಾವುದೇ ಅಂಕಗಳಲ್ಲಿ ಅರ್ಹತೆ ಮಾತ್ರ. ದೈಹಿಕ ಪ್ರಾಮಾಣಿಕ ಪರೀಕ್ಷೆ PST ಅಂತ ಕರೀತಾರೆ. 5 ಕೆಲಸಗಳನ್ನು ಹೊಂದಿರುವ ದಕ್ಷತೆ ಪರೀಕ್ಷೆ. ಅಭ್ಯರ್ಥಿಗಳು ಕನಿಷ್ಠ 3 ಕೆಲಸಗಳಲ್ಲಿ ಅರ್ಹತೆ ಪಡೆಯಬೇಕು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲಾಖೆಯ ಮಾನದಂಡಗಳ ಪ್ರಕಾರ ಎತ್ತರ, ಎದೆಯ ಅಳತೆ ಮತ್ತು ದೈಹಿಕ ಚುರುಕುತನದ ಕೆಲಸವನ್ನು ಒಳಗೊಂಡಿರುತ್ತದೆ. ವೈದ್ಯಕೀಯ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್. ಓಕೆನಾ? ಕ್ಷೇತ್ರ
ಕರ್ತವ್ಯಗಳಿಗೆ ದೈಹಿಕ ಅರ್ಹತೆಯನ್ನು ದೃಢೀಕರಿಸಲು ಅಂತಿಮ ವೈದ್ಯಕೀಯ ಪರೀಕ್ಷೆ ಅಭ್ಯರ್ಥಿಗಳು ಆಯಾ ಹುದ್ದೆ ಕರ್ನಾಟಕ ಅರಣ್ಯ ಇಲಾಖೆ ನಿಗದಿಪಡಿಸಿದ ಕನಿಷ್ಠ ವೈದ್ಯಕೀಯ ಮಾನದಂಡಗಳನ್ನು ಪೂರೈಸುವುದು ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು 4 ಹಂತಗಳಾಗಿರುತ್ತೆ ಇದು. ಓಕೆನಾ, ಅದೇ ರೀತಿ ಸೇಮ್ ಅಲ್ಲಿ ಕೊಟ್ಟಿರೋದೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನೋಡಿ ಫ್ರೆಂಡ್ಸ್, ಇದು 2 ಹುದ್ದೆಗಳಾಗಿರುತ್ತೆ. ಒಂದು ಬಂದು ಅರಣ್ಯ ರಕ್ಷಕ ಬಿಟ್ ಫಾರೆಸ್ಟರ್, ಇನ್ನೊಂದು ಅರಣ್ಯ ವೀಕ್ಷಕ ಹುದ್ದೆಗಳಾಗಿರುತ್ತೆ. ಈ 2 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ. ಇನ್ನು ಹೆಚ್ಚು ಹೊಸ ನೋಟಿಫಿಕೇಶನ್ಗಳ ಬಗ್ಗೆ ನಿಮಗೆ ತಿಳಿಯಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ತರಹದ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.